ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ್ ಆಚಾರ್. ಇವತ್ತಿನ ಒಂದು ಮಿನಿ ಕುಕ್ಕಿಂಗ್ ವ್ಲಾಗಲ್ಲಿ ನಮ್ಮಮ್ಮ ಬಾದಾಮ್ ಪೂರಿ ಕ್ರಿಸ್ಪಿನೆಸ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. 1 ಗ್ಲಾಸ್ ಸಕ್ಕರೆಗೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಪಾಕ ತೆಗಿತಿದ್ದಾರೆ. ಇದು ಸ್ವಲ್ಪ ಬೇಯ್ತಾ ಇರಲಿ. ನೆಕ್ಸ್ಟ್ ಇಲ್ಲಿ 1 ಗ್ಲಾಸ್ ಮೈದಾಗೆ ಇದು ಬೇಕಿಂಗ್ ಪೌಡರ್ 2 ಚಿಟಿಕೆ ಅಷ್ಟು ಹಾಕ್ಕೊತಿದ್ದಾರೆ. ನೋಡಿ, ಇದು ಬೇಕಿಂಗ್ ಪೌಡರ್ ಅಂತ ಕೇಳಬೇಕು, ಅಂಗಡಿ ಹತ್ರ ಸಿಗುತ್ತೆ. 2 ಚಿಟಿಕೆ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದಾರೆ. ಮಿಕ್ಸ್ ಮಾಡ್ತಿರೋ ಮೈದಾಗೆ ಗೋಲ್ಡ್ ವಿನ್ನರ್ ಡಾಲ್ಡಾ ತುಪ್ಪ ಹಾಕ್ಕೊತಿದ್ದಾರೆ. 2 ಸ್ಪೂನಷ್ಟು ಹಾಕ್ಕೊತಿದ್ದಾರೆ. ಅವ್ರ ಕೈ ಅಳತೆ ಮಾಡ್ಕೋತಾರೆ. ನಾನು 2 ಸ್ಪೂನ್ಸ್ ಅಂತ ಅವ್ರು ಹೇಳಿದ್ದಾರೆ ಆಲ್ರೆಡಿ. 2 ಸ್ಪೂನಷ್ಟು ಹಾಕ್ಕೊತಿದ್ದಾರೆ. ನೋಡಿ, ಇದನ್ನು ಒಂದು ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಅದು ಏನು ಇದರಲ್ಲೇ ನಾದಬೇಕಾಗತ್ತೆ ಹಿಟ್ಟನ್ನ. ಅದಾದಮೇಲಿಂದ ಅದು ಗಟ್ಟಿನೂ ಇರಬಾರ್ದು, ತೆಳ್ಳನೂ ಇರಬಾರ್ದು, ಈ ರೀತಿ ಬರಬೇಕು. ನೋಡಿ, ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ. ಇಲ್ಲಿ ಪಾಕ ನೋಡ್ತಿದ್ದಾರೆ, ಅದು 1 ಲೇಯರ್ ಬರಬೇಕಂತೆ. ನೋಡಿ, 1 ಲೇಯರ್ ಬಂದಿದೆ, ಪಾಕ ಆಗಿದೆ ಅಂತ ಅರ್ಥ. ನೋಡ್ತಾ ಇರ್ಬೋದು. ಅದಕ್ಕೆ ಸ್ವಲ್ಪ 1-2 ಹನಿ ಆಗೋಷ್ಟು ನಿಂಬೆ ರಸ ಬಿಡ್ತಿದ್ದಾರೆ. ನೆಕ್ಸ್ಟು ಹಿಟ್ಟನ್ನ ಯಾವ ರೀತಿಯಾಗಿ ಒಂದು 10 to 15 ಮಿನಿಟ್ಸ್ ನೆನೆಸ್ಬೇಕು. ಅದಾದಮೇಲೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಒತ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಒತ್ಕೋಬೇಕಾಗತ್ತೆ. ಯಾವ ಕಡೆನೂ ಮಂದ ಇರಬಾರ್ದು. ನೋಡಿ, ಕಾದಿರೋ ಎಣ್ಣೆಗೆ ಈಗ ಅಮ್ಮ ಹಾಕ್ತಿದ್ದಾರೆ ಬಾದಾಮ್ ಪೂರಿ. ಅದು ಪೂರಿಯಾಗಿ ಉಬ್ತಿದೆ ನೋಡಿ. ಅದೇನೆಂದರೆ ಜಾಸ್ತಿ ಗೋಲ್ಡನ್ ಕಲರು ಬರಬಾರ್ದು, ಲೈಟ್ ಆ್ಯಂಡ್ ಗೋಲ್ಡನ್ ಕಲರ್ ಬಂದರೆ ಸಾಕು, ಡಾರ್ಕ್ ಬರಬಾರ್ದು. ಈಗ ತೆಗ್ದು ತೋರಿಸ್ತಾರೆ, ಈ ರೀತಿ ಉಬ್ಕೋತಿದೆ ನೋಡಿ. ಈ ಥರ ಹಾಕಿದ ತಕ್ಷಣ ಅದು ಉಬ್ಕೋಬೇಕಂತೆ. ನೋಡಿ, ಈ ರೀತಿ ಬರ್ತಿದೆ. ಇದು ಲೈಟ್ ವೆಯ್ಟಾಗಿ ಗೋಲ್ಡನ್ ಕಲರ್ ಬಂದಿದೆ, ತುಂಬ ಡಾರ್ಕು ಬರಬಾರ್ದು. ನೋಡಿ, ಈ ರೀತಿ ಬಂದಿದೆ. ಈ ರೀತಿಯಾಗಿ ತಗೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಾದಾಮ್ ಪುರಿ ನೋಡ್ತಾ ಇದ್ದೀರಲ್ಲ, ಈ ಕಲರಲ್ಲಿ ಉಬ್ಬಿದೆ. ಹಾಗೆ ಅದು ರೆಡಿಯಾಗಿದೆ. ಅದು ಒಂದು 5 ಮಿನಿಟ್ಸ್ ಆರಬೇಕಾಗತ್ತೆ. ಅದಾದಮೇಲಿಂದ ನಾವೇನದು ಆರಿರುತ್ತೋ, ನಾವೇನು ಪಾಕ ತೆಗ್ದಿರ್ತೀವಿ ನೋಡಿ, ಈ ಪಾಕಕ್ಕೆ ಫುಲ್ ಡಿಪ್ ಮಾಡಬೇಕಾಗುತ್ತೆ. ಯಾಕಂದರೆ ಒಂದು 10 to 15 ಮಿನಿಟ್ಸ್ ಪಾಕದೊಳಗೇ ಅದು ಇರಬೇಕಾಗುತ್ತೆ. ಯಾಕಂದರೆ ಪಾಕ ಚೆನ್ನಾಗಿ ಹಿಡಿಬೇಕಲ್ವ. ಸೊ ತಿನ್ನೋಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಜ್ಯೂಸಿ ಥರ ಇರುತ್ತೆ. ಕ್ರಿಸ್ಪಿನೆಸ್, ಜ್ಯೂಸಿ ಎರಡೂ ಸಹ ಮಿಕ್ಸ್ ಆಗಿರುತ್ತೆ. ನೋಡಿ, ಈ ಥರ ಡಿಪ್ ಮಾಡಿ ಬಿಟ್ಬಿಡ್ಬೇಕಾಗತ್ತೆ ಅದರೊಳಗೇ ಒಂದು 10 to 15 ಮಿನಿಟ್ಸ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಾದಾಮ್ ಪೂರಿ ರೆಡಿಯಾಗಿದೆ. ಇದೇ ರೀತಿ ಬಾದಾಮ್ ಪೂರಿನ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಮೈ ವಿಡಿಯೋಸ್, ಕೀಪ್ ಸಪೋರ್ಟಿಂಗ್ ಅಸ್. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ್ ಆಚಾರ್. ಮತ್ತೊಂದು ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. Bye bye. Take care friends. Love you all.